ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಹೇಳ್ತಿರೋ ಕತೆ ನಿಮಗೆಲ್ಲರಿಗೂ ಬಹುಶಃ ಗೊತ್ತಿರ್ಬೋದು. ದಿವಾನ್ ವೆಂಕಣ್ಣ ಅಂತ. ವೆಂಕಣ್ಣ ಅಂತ ಒಬ್ಬ ಬಡ ಬ್ರಾಹ್ಮಣ. ಅವನು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡ್ತಾ ಇರ್ತಾನೆ. ಅವನ ಗ್ರಾಮಕ್ಕೆ ಹೋಗ್ತಾರೆ ಶ್ರೀಗಳು. ಅದ್ವಾನಿ ಅಂತ ನಿಮಗೆ ಗೊತ್ತಿರ್ಬೋದು. ಅದು ಬಳೆಗೆ ತುಂಬ ಫೇಮಸ್. ಮಂತ್ರಾಲಯಕ್ಕೆ ತುಂಬ ಹತ್ತಿರದಲ್ಲೇ ಇದೆ. ಅಲ್ಲಿ ಶ್ರೀಗಳು ವಾಸ್ತವ ಹೂಡಿರ್ತಾರೆ. ವೆಂಕಣ್ಣ ತುಂಬ ಬಡವ, ಅನಕ್ಷರಸ್ಥ ಕೂಡ. ಅವ್ನಿಗೆ ಹೆಂಗೆ ಗೊತ್ತೋ ಹಾಗೆ ರಾಯರ ಸೇವೆ ಮಾಡ್ತಾ ಇರ್ತಾನೆ. ಭಾಳ ಸಂತೋಷ ಆಗುತ್ತೆ ರಾಯರಿಗೆ. ಹೋಗಬೇಕಾದ್ರೆ ನಿನಗೆ ಕಷ್ಟ ಬಂದಾಗ ನನ್ನನ್ನು ಜ್ಞಾಪಿಸ್ಕೊ, ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ, ಅವನು ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾನೆ. ಅದೇ ಗ್ರಾಮಕ್ಕೆ ಅದ್ವಾನಿಗೆ ಆಗಿನ ಕಾಲದ ಬಿಜಾಪುರ್ ಸಾಮಂತ ರಾಜ ಸಿದ್ದಿ ಮಸೂದ್ ಖಾನ್ ಅಂತ ಆಳ್ತಾ ಇರ್ತಾನೆ. ಅವನು ಅಲ್ಲಿಗೆ ಬರ್ತಾನವನು. ಬಂದಾಗ ಅದೇ ಹೊತ್ತಿಗೆ ಅವನು ಆ ಕಡೆ ಆ ದಾರಿನಲ್ಲಿ ಹೋಗಬೇಕಾದ್ರೆ ಅವನ ಪರಿಚಾರಕ ಒಂದು ಪತ್ರ ತಂದು ಕೊಡ್ತಾನೆ. ಆ ಪತ್ರ ಓದೋಕ್ಕೆ ಆ ಸುಲ್ತಾನಂಗೂ ಓದೋಕ್ಕೆ ಬರಲ್ಲ. ಅಲ್ಲೇ ಈ ದನ ಕಾಯ್ತಾ ಇದ್ದಿದ್ದು ದನಗಾಹಿ ವೆಂಕಣ್ಣ ಅವನನ್ನು ಕರೀತಾರೆ, ಓದು ಇದನ್ನು ಅಂತ. ಓದೋಕ್ಕೆ ಅವನಿಗೂ ಬರಲ್ಲ. ಏನು ಮಾಡೋದು? ಓದೇ ಹೋದರೆ ರಾಜ ತಲೆ ಕಡಿದು ಬಿಡ್ತಾನೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲಿ ಯುದ್ಧದಲ್ಲಿ ಅವನ ಕಡೆ ಸೈನಿಕರು ಜಯಶಾಲಿಗಳಾಗಿರ್ತಾರೆ ಅಂತ ಬರೆದಿರ್ತಾರೆ. ಮತ್ತು ಮುಂದೆ ಏನೇನು ಮಾಡಬೇಕು ಅದ್ರ ವಿಷಯವಾಗಿ ಅಂತೆಲ್ಲ ಡೀಟೇಲಾಗಿರುತ್ತೆ. ಅದನ್ನು ಕೇಳಿ ಮಸೂದ್ ಖಾನ್ಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಇನ್ನು ನೀನೇ ನನ್ನ ಆಸ್ಥಾನದಲ್ಲಿ ದಿವಾನ ಆಗಿರು ಅಂತ. ಎಲ್ಲೂ ನೆನೆಸ್ದಂಥ ಭಾಗ್ಯ, ಎಲ್ಲಿ ದನಗಾಹಿ, ಇದೆಲ್ಲ ರಾಘವೇಂದ್ರ ಸ್ವಾಮಿಗಳ ಮಹಿಮೇನೆ ಅಂತ ಹೇಳಿ ಅವನಿಗೆ ಭಾಳ ಸಂತೋಷ ಆಗುತ್ತೆ. ಮತ್ತೆ ರಾಯರಿಗೆ ಆ ವಿಷಯ ಹೇಳಬೇಕು ಅಂತ ಮತ್ತೆ ಶ್ರೀಗಳು ತೀರ್ಥಯಾತ್ರೆ ಮುಗಿಸ್ಕೊಂಡು ಆ ಕಡೆ ಹೋಗೋದನ್ನೇ ಕಾಯ್ತಾ ಇರ್ತಾನೆ. ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ನಿಮ್ಮಿಂದ ನಾನು ದಿವಾನ್ ವೆಂಕಣ್ಣ ಆಗಿಬಿಟ್ಟೆ ಅಂತ. ಆಗ ರಾಯರು ಹೇಳ್ತಾರೆ, ಎಲ್ಲ ಮೂಲರಾಮನ ಇಷ್ಟ, ನೀನು ಮುಂದೆ ಅವನ ಸೇವೆ ಮಾಡಿಕೊಂಡಿರು ಅಂತ. ನೋಡಿದ್ರ, ಗುರುಗಳ ಆಶೀರ್ವಾದ ಇದ್ದರೆ, ಕರುಣೆ ಇದ್ದರೆ ಏನು ಬೇಕಾದರೂ ಆಗತ್ತೆ. ಈ ಕತೆ ಕೇಳಿದ ನಿಮಗೆಲ್ಲರಿಗೂ ಒಳ್ಳೆಯದೇ ಆಗಲಿ. ಧನ್ಯವಾದಗಳು.